ಬೆಂಗಳೂರಲ್ಲಿ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಸೇರಿದಂತ ಹಾಸ್ಟೆಲ್ ಬಾರ್ ಕಟ್ಟಡದಲ್ಲಿ ಕಾರ್ಯಾಚರಿಸ್ತಾ ಇರೋ ಬಗ್ಗೆ ಸುವರ್ಣ ನ್ಯೂಸ್ ವಿಸ್ತೃತವಾದಂಥ ವರದಿಯನ್ನ ಮಾಡಿದೆ. ಈಗ ಆ ವರದಿಗೆ ಸಂಬಂಧಿಸಿದಂತೆ ಇಂಪ್ಯಾಕ್ಟ್ ಆಗಿದೆ. ಕೆಆರ್ ಪುರದ ಅವಲಹಳ್ಳಿಯಲ್ಲಿ ಪಿಸಿಎಂ ಹಾಸ್ಟೆಲ್ ಬಾರ್ ಕಟ್ಟಡದಲ್ಲಿತ್ತು. ವಿದ್ಯಾರ್ಥಿಗಳು ಆ ಬಾರನ್ನು ದಾಟ್ಕೊಂಡು ಹಾಸ್ಟೆಲ್ಗೆ ಹೋಗಬೇಕಿತ್ತು. ಇದರ ಬಗ್ಗೆ ಸುವರ್ಣ ನ್ಯೂಸ್ ವರದಿ ಬಿತ್ತರಿಸಿತ್ತು. ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆದೇಶ ಮಾಡಿದೆ, ಸ್ಥಳಾಂತರಿಸೋ ಬಗ್ಗೆ, ಹಾಸ್ಟೆಲ್ ಸ್ಥಳಾಂತರಿಸಬೇಕು. ಜೊತೆಗೆ ಕಟ್ಟಡವನ್ನು ಬಾಡಿಗೆ ಕೊಟ್ಟಿದ್ದ ಮಂಜುನಾಥ್ ಎಂಬವರಿಗೂ ನೋಟಿಸ್ ಜಾರಿ ಮಾಡಿದೆ. ಕೆಳಗೆ CL9 ಬಾರ್, ಇದು ಬಾರ್ ಅಂಡ್ ರೆಸ್ಟೋರೆಂಟ್ ಇದೆ. ಮೇಲ್ಭಾಗದಲ್ಲಿ BCM ಹಾಸ್ಟೆಲ್ ಇದೆ. ವಿದ್ಯಾರ್ಥಿಗಳ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ರಾತ್ರಿ ಪೂರ್ತಿ ಅಲ್ಲಿ ಗದ್ದಲ ಗಲಾಟೆ ಬಾರಲ್ಲಿ ಆಗ್ತಾನೆ ಇರ್ತಾ ಇತ್ತು. ಅಲ್ಲೇ ಹಾಸ್ಟೆಲ್. ಸದ್ಯ ನೋಟಿಸ್ ಕೊಡಲಾಗಿದೆ ಮತ್ತು ಬಾರ್ ಹಾಸ್ಟೆಲ್ ಅನ್ನ ಸ್ಥಳಾಂತರಿಸೋದಕ್ಕೆ ಸೂಚಿಸಲಾಗಿದೆ. ಜೊತೆಗೆ ಆ ಕಟ್ಟಡದ ಮಾಲಕನಿಗೂ ನೋಟಿಸ್ ಕೊಡಲಾಗಿದೆ. ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ನಂದೀಶ್ ಫೋನ್ ಸಂಪರ್ಕದಲ್ಲಿ. ನಂದೀಶ್, ನೋಟಿಸ್ನಲ್ಲಿ ಯಾವ್ಯಾವ ವಿಚಾರವನ್ನು ಉಲ್ಲೇಖಿಸಿದ್ದಾರೆ? ಕ್ರಮ ಅಂತಂದ್ರೆ ಯಾರ ಮೇಲೆ ಕ್ರಮ ತೆಗೆದುಕೊಳ್ತಾರೆ? ರಕ್ಷತ್, ಏನಂತಂದ್ರೆ ಕೇರ್ಪುರಂ ಅವಲಹಳ್ಳಿಯಲ್ಲಿ ಇರ್ತಕ್ಕಂಥ BCM ಹಾಸ್ಟೆಲ್, ಹಿಂದುಳಿದ ವರ್ಗಗಳಕ್ಕೆ ಸೇರುವಂತ ಈ ಒಂದು ಹಾಸ್ಟೆಲ್ ನಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಾಸ ಇದ್ರು. ಸದ್ಯ ಈಗ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನೋಟಿಸ್ ಜಾರಿ ಮಾಡಿರುವಂತದ್ದು. ಅಂದ್ರೆ ತುರ್ತಾಗಿ ಆದೇಶ, ಈ ಒಂದು ಹಾಸ್ಟೆಲ್ ಅನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಜೊತೆಗೆ ಏನು ಬಾಡಿಗೆ ಕೊಡ್ಲಾಗಿತ್ತು ಆ ಮಾಲೀಕ ಮಂಜುನಾಥ್ ಅವ್ರಿಗೂ ಈಗ ನೋಟಿಸ್ ಅನ್ನ ಜಾರಿಗೆ ಮಾಡಿರುವಂತದ್ದು. ಯಾಕೆಂತಂದ್ರೆ ಏನು ಬಾಡಿಗೆ ಹಣ ಏನಿದೆ ಅದನ್ನ ತಡೆ ಹಿಡಿಯುವಂತೆ ನೋಟಿಸ್ ನಲ್ಲಿ ಈಗ ಸೂಚನೆ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ವಾಸ ಇರುವಂತಹ ಹಾಸ್ಟೆಲ್ ನಲ್ಲಿ ಏನ್ ಬಾಡಿಗೆ ಕೊಟ್ಟಿದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ತಂದು ಇವರು ಬಾರನ್ನ ಮಾಡ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳ ಗಮನಕ್ಕೆ ತಂದಿಲ್ಲ ಅನ್ನುವಂತ ಒಂದು ಮಾತನ್ನ ಮೇಲಧಿಕಾರಿಗಳು ಹೇಳ್ತಾ ಇರುವಂತದ್ದು. ಇದನ್ನ ವಿದ್ಯಾರ್ಥಿಗಳು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಗಮನಕ್ಕೆ ತರಲಾಗಿತ್ತು. ಸಾಕಷ್ಟು ಗಲಾಟೆ ಆಗುತ್ತೆ. ಸಂಜೆ ವೇಳೆಯಲ್ಲಿ ನಾವು ಬಾರ್ ಒಳಗಡೆಯಿಂದನೇ ಹಾಸ್ಟೆಲ್ ಮೇಲೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನ ಸ್ಥಳಾಂತರ ಮಾಡಿ ಅನ್ನುವಂತ ಒಂದು ಮನವಿಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ರು ಕೂಡ ಅಧಿಕಾರಿಗಳು ಇದನ್ನ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ವಾರ್ಡನ್ ಆಗಿರ್ಬೋದು, ಅವರ ಮೇಲಧಿಕಾರಿಗಳಾಗಿರ್ಬೋದು. ಹೀಗಾಗಿ ನಮ್ಗೆ ಗಮನಕ್ಕೆ ಬಂದಂತ ತಕ್ಷಣವೇ ಅದೊಂದು ವರದಿಯನ್ನ ಮಾಡಿದ್ವಿ. ವರದಿಯಾಗಿ ಕೇವಲ 48 ಗಂಟೆಯಲ್ಲಿ ಈಗ ತುರ್ತಾಗಿ ಒಂದು ಕಟ್ಟಡ ಏನು ಅಲ್ಲಿ ಹಾಸ್ಟೆಲ್ ಇದೆ ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು. ಜೊತೆಗೆ ವಾರ್ಡನ್ ಮೇಲೇನು ಕೂಡ ಶಿಸ್ತು ಕ್ರಮ ಜರುಗಿಸೋದಕ್ಕೆ ಅಧಿಕಾರಿಗಳು ಮುಂದಾಗಿರುವಂತದ್ದು. ಹೀಗಾಗಿ ಏನು ಮಾಲೀಕರೇನಿದ್ದಾರೆ ಮಂಜುನಾಥ್ ಅವರು ಕೂಡ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ಎಷ್ಟು ದಿನದಿಂದ ನೀವು ಬಾರನ ನಡೆಸ್ತಾ ಇದ್ದೀರಿ, ಮತ್ತೆ ಅವರಿಗೆ ಬಾಡಿಗೆ ಹಣ ಎಷ್ಟು ಕೊಡಬೇಕಾಗಿತ್ತು ಅಷ್ಟದ್ದು ತಡೆ ಹಿಡಿಯುವಂತೆ ಕೂಡ ಈಗ ಅಧಿಕಾರಿಗಳು ಸೂಚನೆ ಕೊಟ್ಟಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ನಂದೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.